ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾಗಿರುವಂಥ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಗೊತ್ತಾಗ್ತಿಲ್ಲ ಅಂತಂದರೆ ಖಂಡಿತ ನೀವು ಆತಂಕಕ್ಕೆ ಒಳಗಾಗಬೇಡಿ, ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ರೀತಿಯಾಗಿರುವಂತಹ ಸಮಸ್ಯೆಗಳನ್ನ ಆದಷ್ಟು ಬೇಗ ನೀವು ದೂರ ಬರಬಹುದು. ಜೊತೆಯಲ್ಲಿ ಇದೇ ನವೆಂಬರ್ 29ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಿರ್ಬೋದು, ಸಕ್ಸಸ್ನ ಕಾಣೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ನಿಮ್ಮ ಭಾಗ್ಯದ ಸಂಖ್ಯೆಯನ್ನು ಕೂಡ ತಾವು ತಿಳ್ಕೊಳ್ಬಹುದು. ಇದರಲ್ಲಿ ನೀವು ನೇರವಾಗಿ ಪಾಲ್ಗೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಈ ಸಮಸ್ಯೆ ಅನ್ನುವಂಥದ್ದು ಯಾರನ್ನೂ ಬಿಡೋದಿಲ್ಲ ಅಂತ ಹೇಳ್ಬೋದು. ಒಂದಾದ್ಮೇಲೆ ಒಂದು ರೀತಿ ಸಮಸ್ಯೆ ಅನ್ನುವಂಥದ್ದು, ಕಷ್ಟಗಳು ಬರ್ತಾನೆ ಇರುತ್ತೆ. ದುಃಖ, ಅಳು, ಈ ಕಣ್ಣೀರಿನಲ್ಲಿ ಕೈ ತೊಳಿತಾ ಇರ್ತಾರೆ ಅಂತ ಹೇಳ್ಬೋದು. ಈ ಬಹಳಷ್ಟು ಈ ದುಃಖದಿಂದ ಅಥವಾ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತಂದರೆ ಇಂಥದ್ದು ಅಂತಲೂ ಹೇಳ್ಕೊಳಕ್ಕಾಗಲ್ಲ ಗುರುಗಳೇ. ಕೆಲವೊಂದು ಬಾರಿ ಆ ರೀತಿ ಸಮಸ್ಯೆಗಳಿರುತ್ತೆ. ಯಾವುದಂತ ಹೇಳಲಿ ಅಂತಾರೆ, ಕೇಳಿದ್ರೆ ಯಾವ ಸಮಸ್ಯೆ ಹೇಳೋದು, ಯಾವುದು ದೊಡ್ಡದು ಅಂತಲೇ ಹೇಳೋಕ್ಕಾಗಲ್ಲ. ಸೊ ಇವೆಲ್ಲದರಿಂದ ಕೂಡ ಹೊರಗಡೆ ಬರಬೇಕು ಅಂದರೆ ಅವರು ಯಂತ್ರ, ಮಂತ್ರ, ತಂತ್ರ ಈ ಮೂರಲ್ಲಿ ಯಾವುದರ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಶೀಘ್ರವಾಗಿ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ, ತಿಳಿಸ್ಕೊಡಿ ಗುರುಗಳೇ. ಈಗಾಗಲೇ ಹೇಳಿದ್ವಿ ಬೇಕಾದಷ್ಟು, ಆದರೂ ಕೂಡ ಸಮಸ್ಯೆಗಳಿಗೆ ಪರಿಹಾರ ಆಗ್ತಾ ಇರೋದಿಲ್ಲ ಗುರುಗಳೇ. ಸಾಕಷ್ಟು ಜನ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತಾರೆ ಅಂತ ಹೇಳ್ಬೋದು, ಅಥವಾ ಏನಾದರೂ ಇದಲ್ಲ ಅಂದರೆ ಇದು ವರ್ಕ್ ಆಗ್ಬೋದಾ ನಮಗೆ, ಈ ರೀತಿ ಯೋಚನೆ ಮಾಡ್ತಿರ್ತಾರೆ. ಅಂಥವ್ರಿಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಜ ಇದೆ. ನನ್ನ ಬಳಿ ಕೆಲವರು ಬಂದಾಗ ಗುರುಡಿ ಎಲ್ಲಿಂದ ಪ್ರಾರಂಭ ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ ಅಂತಾರೆ. ಅಂದರೆ ಅಷ್ಟು ಸಮಸ್ಯೆಗಳ ಮೂಟೆಯನ್ನು ಒತ್ತ ತಂದಿರ್ತಾರೆ. ಒಂದು ಎರಡು ಅಲ್ಲ, ಕೆಲವರು ಬರ್ಕೊಂಡೇ ಬಂದಿರ್ತಾರೆ ಪಾಪ. ನಿಜ ಇದು ಒಂದು ರೀತಿಯ ದುಃಖದ ಕಣಜ. ದುಃಖದ ಕಣಜ ಏನಿರುತ್ತೋ ಇದರಿಂದ ಹೊರಬರಬೇಕಾದರೆ ನೀವು ಕೇಳಿದ ಹಾಗೆ ಕೆಲವೊಬ್ಬರಿಗೆ ಈ ತಂತ್ರಗಳು ಬಹಳ ಬೇಗ ಕೆಲಸ ಮಾಡ್ತವೆ. ಇನ್ನು ಪೂಜೆಯೋ ರೆಮಿಡಿಯೋ ಕೆಲವೊಂದು ಲಾಂಗ್ ಟೈಮ್ ಮಾಡಬೇಕಾದ್ರೆ ಕೆಲವರಿಗೆ ಬರಲ್ಲ. ಈಗ ನೋಡಿ, ಹೆಣ್ಣು ಮಕ್ಕಳು ಕೆಲವೊಬ್ಬರು ಎಲ್ಲ ರೆಡಿಯಾಗಿರ್ತಾರೆ. ಈ ಕಪ್ಪು ಕಾಡಿಗೆ ಕಣ್ಣಿಗೆ ಇಟ್ಕೊಳ್ತಾರೆ ಅಲ್ಲ. ಹೌದು, ಕಣ್ಣಿಗೆ ಇಟ್ಕೊಳ್ತಕ್ಕಂಥದ್ದು ಅದನ್ನು ಕಾಡಿಗೆ ಅಂತ ಕರೀತಾರೆ. ಅದು ಸ್ವಲ್ಪ ಹಂದ ಜಾಸ್ತಿ ಹೆಚ್ಚಿಸುತ್ತೆ ಅದು, ಆ ಕಪ್ಪು ಇಟ್ಟುಕೊಂಡ್ರೆ. ಹಾಗೆಯೇ ನಿಮ್ಮ ಬದುಕಲ್ಲಿರ್ತಕ್ಕಂತಹದ್ದು ಅಂಧಕಾರ ತೊಲಗಿ ನಿಮ್ಮ ಜೀವನದ, ನಿಮ್ಮ ಬದುಕಿನ ಅಂದವನ್ನು ಹೆಚ್ಚಿಸಬೇಕಾದರೆ, ಖುಷಿಯನ್ನು, ಸಂತೋಷವನ್ನು ಕೊಡಬೇಕಾದರೆ ಆ ತರಹದ್ದು ಒಂದು ಕಪ್ಪು ಕಾಡಿಗೆ, ಇನ್ನೊಂದು ಕೆಂಪು ಕಾಡಿಗೆ. ಅಂದರೆ ಅದು ಕೆಂಪದ್ದು ಕಾಡಿಗೆ, ಅದು ಕಣ್ಣಿಗೆ ಹಚ್ಚದೇ ಇರ್ಬೋದು, ಅದು ಕೆಂಪುದು ಸೇಮ್ ಬರುತ್ತೆ. ಅದೇ ನೀವು ಮಾಂಗ್ ಅಂತ ಕರಿತೀವಿ. ಮಾಂಗ್ ಅದು ಒಂದೆರಡು ಡಬ್ಬಿ, ಇದೊಂದು ರೆಡ್, ಇದೊಂದು ಬ್ಲ್ಯಾಕ್. ಇವೆರಡು ಕೂಡ ತೆಗೆದುಕೊಳ್ತಕ್ಕಂತಹದ್ದು. ಎಲ್ಲಿಯಾದರೂ ಒಂದು ಅಶ್ವತ್ಥ ಕಟ್ಟೆ, ಈ ಅರಳಿ ಮರ ಮತ್ತು ಬೇವಿನ ಮರ ಎರಡೂ ಇರುತ್ತೆ. ಆ ಅರಳಿ ಮರದ ಸ್ಟಿಕ್ಸು ಅದನ್ನು ಸಮಿತ್ತು ಅಂತ ಕರೀತಾರೆ, ಕೆಳಗಡೆ ಬಿದ್ದಿರುವಂಥದ್ದು. ಅದನ್ನು ತೆಗೆದುಕೋಬೇಕು. ಅದು 11 ಸಣ್ಣದಾಗಿರ್ಬೋದು, ಅದಕ್ಕೆ ದೊಡ್ಡದೇನು ಬೇಕಾಗಿಲ್ಲ, ತೀರಾ ಸಣ್ಣದಾದರೂ ಪರವಾಗಿಲ್ಲ. ಆಮೇಲೆ ಬೇವಿನ ಮರದ್ದು ಕೂಡ, ಅದು ಕೂಡ ಸೇಮ್ 11 ತಗೊಳ್ಳೋದು. ಇದು 11 ಸ್ಟಿಕ್, ಇದು 11 ಸ್ಟಿಕ್ ತೆಗೆದುಕೊಳ್ಳೋದು. ತೆಗೆದುಕೊಂಡು ಬರ್ತಾ ಇವೆರಡು ಕೂಡ ರೆಡಿ ಮಾಡಿಕೊಳ್ತಾ, ಈ ಕಪ್ಪು ಹಂಡು ಕೆಂಪು ಎರಡು ಕೂಡ ವ್ಯವಸ್ಥೆ ಮಾಡಿಕೊಂಡು ಈ ಸ್ಟಿಕ್ಕನ್ನು, ಈಗ ನೀವು ಅರಳಿ ಮರದದ್ದು ಏನು 11 ತೊಗೊಂಡು ಬಂದಿದ್ದೀರೋ ಅದು ಕೆಂಪದ್ದು, ಅದರಲ್ಲಿ ಅದ್ದು ಅಂಥದ್ದು ನಿಮ್ಮ ಮನೆಯ ಮೇಲೆ ಹಾಕುವಂಥದ್ದು. ಮನೆಯ ಮೇಲೆ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅಂತಂದರೆ ಮನೆ ಒಳಗಡೆನೆ ಒಂದು ಕಡೆ ಕುಳಿತುಕೊಳ್ಳೋದು, ನಿಮ್ಮಿಂದ ಒಂದು 3 ಅಡಿ ದೂರದಲ್ಲಿ ಎಸೆಯೋದು. ಕುಳಿತುಕೊಳ್ಳುವಂಥದ್ದು ನಿಮ್ಮ ಮನೆ ಹಾಲಲ್ಲಾಗಿರ್ಬೋದು ಅಥವಾ ರೂಮಲ್ಲಾಗಿರ್ಬೋದು. ಕುಳಿತುಕೊಳ್ಳೋದು ನನ್ನಲ್ಲಿ, ನನ್ನಿಂದ ಅಥವಾ ನಮ್ಮ ಮನೆಯಲ್ಲಿ, ನಮ್ಮ ಮನೆಯವರಿಂದ, ನಮ್ಮ ಮಕ್ಕಳಿಂದ, ಬೇರೆ ಯಾರಿಂದ ಈ ದುಃಖಕ್ಕೆ ಕಾರಣವಾಗಿದೆಯೋ ಆ ದುಃಖ ನಿವಾರಣೆಯಾಗಲಿ ಅಂತ ಹೇಳಿ ಒಂದು ಸ್ಟಿಕ್ಕನ್ನು ಎಸೆಯುವಂಥದ್ದು. ಒಂದು ಸಲ ಕೆಂಪುದು ಎಸೆಯೋದು, ಒಂದು ಮತ್ತು ಬೇವಿನ ಸ್ಟಿಕ್ ತೊಗೊಂಡಿದ್ರಲ್ಲ ಆ ಬೇವಿನ ಸ್ಟಿಕ್ಕನ್ನು ಕಪ್ಪದು ಇದೆಯಲ್ಲ ಆ ಕಪ್ಪದನ್ನು ಸ್ವಲ್ಪ ಟಚ್ ಮಾಡೋದು. ಒಂದು ಸೈಡ್, ಎರಡು ಸೈಡ್ ಅಲ್ಲ, ಒಂದು ಸೈಡ್ ಯಾವುದಾದ್ರೂ ಒಂದು ಸೈಡ್ ಅದನ್ನು ಸ್ವಲ್ಪ ಚುಚ್ಚೋದು, ದೂರದಲ್ಲಿ ಎಸೆಯೋದು. ಅದೇ ಮನೆ ಮೇಲೆ ಎಸಲಿಕ್ಕೆ ಸಾಧ್ಯ ಇದೆ ಅಂತಂದರೆ ಮನೆ ಟೆರೇಸ್ ಮೇಲೆ ಹಾಕಿಬಿಡೋದು. ಯಾರಿಗೆ ಟೆರೇಸ್ ಮೇಲೆ ಹಾಕ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಹಾಕಿ ಬಿಡಬೇಕು, ನೀವೇ ತೆಗಿಬಾರ್ದು ಅದನ್ನು. ಯಾವತ್ತಾದರೂ ಎಂದಾದರೂ ಯಾರು ತೆಗಿತಾರೋ ನೋಡಬೇಕು. ಅಥವಾ ಯಾವುದಾದ್ರೂ ಒಂದು ಪಕ್ಷಿ ಅದರ ಬಾಯಲ್ಲಿ ಕಚ್ಕೊಂಡು ಹೋಗುತ್ತಾ, ಅಲ್ಲಿಗೆ ಮುಗೀತು ನಿಮ್ಮದು, ನಿಮ್ಮ ದುಃಖ ಅಲ್ಲಿಗೆ ನಿವಾರಣೆ ಆಯಿತು ಅಂತಲೇ ಅರ್ಥ.
ಕೆಲವರಿಗೆ ಅದು ಟೆರೆಸ್ ಇಲ್ಲ ಅಂತಂದರೆ ಈ ದುಃಖವನ್ನು ನಿವಾರಣೆ ಮಾಡ್ಕೊಳ್ಳಲಿಕ್ಕೆ ಒಂದು ಸಲ ಕೆಂಪು ಸ್ಟಿಕ್ಕದು ಇನ್ನೊಂದು ಆ ಒಂದು ಕಪ್ಪು ಸ್ಟಿಕ್ಕದು ಎರಡು ಕೂಡ ಮುಗೀತು. ಬೇವಿನದ್ದು ಮುಗೀತು, ಇದು 11 ಮುಗೀತು. ಒಂದು 10 ನಿಮಿಷ ಬಿಟ್ಟು ಎಲ್ಲವನ್ನು ಕೂಡ ನೀವು ಎಡಗೈಯಲ್ಲಿ ಬಾಚ್ಕೋಬೇಕು. ಎಡಗೈಯಲ್ಲಿ ಬಾಚ್ಕೊಳ್ತಾ ಯಾವುದಾದ್ರೂ ಒಂದು ಹಳೇ ವಸ್ತ್ರ, ನಿಮ್ಮ ಮನೆಯಲ್ಲಿ ಹಳೇ ವಸ್ತ್ರ, ಅದು ನಿಮಗೇನು ಕೂಡ ಯೂಸ್ ಆಗಲ್ಲ, ಹಾಗಾದರೆ ಹರಿದಿರಬಾರ್ದು. ಒಂದು ಸಣ್ಣದೊಂದು ಖರ್ಚಿಪಾದರೂ ಪರವಾಗಿಲ್ಲ, ಅದರಲ್ಲಿ ಕೂಡ ಅದು ಯೂಸ್ ಆಗಿರುವಂಥ ಖರ್ಚಿಪಾಗಿರ್ಬೋದು. ಅದರಲ್ಲಿ ಎಲ್ಲವೂ ಕೂಡ ಮೂಟೆ ಕಟ್ಟಿಕೊಂಡು ತೆಗೆದುಕೊಂಡು ಹೋಗಿ, ಈ ಪಕ್ಷಿಗಳು ಓಡಾಟ ಜಾಸ್ತಿ ಇರ್ತವೆ, ಕಾಡು ಪ್ರಾಂತ್ಯ ಅಂದ್ಕೊಳ್ಳೋಣ, ಯಾವುದೋ ಒಂದು ತೋಟದ ಹತ್ರ ಒಂದು ಮರ ಇರುತ್ತೆ, ಅಲ್ಲಿ ಹಾಕ್ಬಿಟ್ಟು ಚೆಲ್ಲಾಪಿಲ್ಲೆಗೆ ಹಾಕ್ಬಿಡಬೇಕು. ಯಾವುದಾದ್ರೂ ಒಂದು ಪಕ್ಷಿ ಆ ಸ್ಟಿಕ್ಕನ್ನು ತೆಗೆದುಕೊಂಡು ಹೋಯಿತು ಅಂತಂದರೆ ದುಃಖ ಅಲ್ಲಿಗೆ ಕ್ಲಿಯರ್ ಆಯಿತು. ಇವರ ದುಃಖವನ್ನು ಅದು ನಿವಾರಣೆ ಮಾಡಿಕೊಡ್ತು ಅಂತಲೇ ಅರ್ಥ. ಅದೇ ಟೆರೇಸ್ ಮೇಲೆ ಮಾಡಿದರೆ ಬಹಳ ಅದ್ಭುತ, ಅವ್ರೇನು ತೆಗಿಬೇಕಾಗಿಲ್ಲ, ಇವ್ರ ಮನೆಯಲ್ಲಾದರೆ ತೆಗಿಲೇಬೇಕು. ಇನ್ನು ಟೆರೇಸ್ ಮೇಲೆ ಹಾಕಿರ್ತಕ್ಕ ಸ್ಟಿಕ್ಕನ್ನು ಇವರು ಮುಟ್ಟೋ ಹಾಗಿಲ್ಲ. 10 ಜನ ಆಗಿರ್ಬೋದು ಅಥವಾ 15 ಜನ ಆಗಿರ್ಬೋದು, 1 ತಿಂಗಳ ಪರ್ಯಂತ ಕೂಡ ಆಗಿರಬಹುದು. ಯಾವುದೋ ಒಂದು ಪಕ್ಷಿ ಅದನ್ನು ತೆಗೆಯುವಂಥ, ಅಥವಾ ಬೇರೆ ಇನ್ಯಾರು ಇವರು ಗೊತ್ತಿಲ್ಲದೆ ಇವ್ರ ಮನೆ ಯಾರೋ ಒಬ್ಬ ಸದಸ್ಯರೋ ಅದನ್ನು ಗುಡಿಸಿ ಕೂಡ ಪಕ್ಕ ಕೂಡ ಹಾಕಬಹುದು. ಅದೇನು ಒಂದು ಸ್ವಲ್ಪ ಹಂಗೆ ಅದ್ದಿರ್ತಾರೆ, ಅದನ್ನು ಗೊತ್ತಾಗಲ್ಲ. ಈ ಪದ್ಧತಿ ಏನಾದರೂ ಮಾಡ್ತೀನಿ, ತಂತ್ರ ಪದ್ಧತಿ ಮಾಡ್ತೀನಿ ಅಂತಂದರೆ ನಿಮ್ಮ ದುಃಖ ಅಲ್ಲಿಗೆ ನಿವಾರಣೆ ಆಯಿತು. ಯಾರಿಗೂ ಹೇಳಿಕೊಳ್ಳಲಾಗದ ದುಃಖ ಮಾಯವಾದಂತೆಯೇ ಸರಿ. ಇದೊಂದು ನೀವು ಮಾಡ್ಕೊಂಡಾಗ ಗುರುಗಳೇ, ಅದನ್ನ ನಾವು ಹೋಗಿ ನೋಡ್ಬೋದಾ? ಯಾರಾದ್ರೂ ತಗೊಂಡು ಹೋಗಿದಾರಾ ಅಥವಾ ಪಕ್ಷಿ ತಗೊಂಡು ಹೋಗಿದ್ಯಾ ಅನ್ನೋದೊಂದು 10 ದಿನ ಆದ್ಮೇಲೆ ನೋಡ್ಬೋದು. ನೀವು 10-15 ದಿವಸ ಪ್ರತಿನಿತ್ಯ ಹೋಗಿ ನೋಡ್ಬೋದು, ಆದ್ರೆ ನೀವು ಅದನ್ನು ಮತ್ತು ಮುಟ್ಟೋ ಹಾಗಿಲ್ಲ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ದುಃಖದಲ್ಲಿ ಅಥವಾ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ ಅನ್ನೋರಿಗೆ ಒಂದು ತಂತ್ರವನ್ನು ತಿಳಿಸ್ಕೊಟ್ಟಿದ್ದೀರಾ. ಇದನ್ನ ಅಟ್ಲೀಸ್ಟ್ ಅವ್ರು ಫಾಲೋ ಮಾಡೋದ್ರಿಂದ ಪರಿಹಾರ ಅನ್ನೋಂಥದ್ದು ಸಿಕ್ಕತ್ತೆ ಅಂತ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸಾಕಷ್ಟು ಸಮಸ್ಯೆಗಳು ಯಾವ್ದು ಹೇಳಿ ಯಾವ್ದು ಬಿಡಲಿ ಅನ್ನೋ ರೀತಿ ಆಗಿದೆ ನಮ್ಮ ಪರಿಸ್ಥಿತಿ ಅಂತಂದರೆ, ಗುರುಗಳು ಈಗ ತಿಳಿಸಿರುವಂಥ ಈ ತಂತ್ರವನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.